Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಿದ್ದರಾಮಯ್ಯ ಸರ್ಕಾರ ಎರಡನೇ ಬಾರಿ ಅಸ್ತಿತ್ವಕ್ಕೆ ಬಂದು ಇವತ್ತು 2 ವರ್ಷ ಆಗಿದೆ. ಈ ಜೋಡೆತ್ತು ಸರ್ಕಾರ 1 ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದೆ. ಸಹಜವಾಗಿ ವಿಪಕ್ಷಗಳು ಈಗಾಗಲೇ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದೆ. ಅತ್ತ ವಿಪಕ್ಷಗಳು ಈ ಸರ್ಕಾರ ಸತ್ತು ಹೋದ ಸರ್ಕಾರ ಅಂತ ನೇರವಾಗಿ ಆರೋಪ ಮಾಡ್ತಾ ಇದೆ. ಸೊನ್ನೆ ಸರ್ಕಾರ, ಶೂನ್ಯ ಸರ್ಕಾರ ಅಂತ ಬಿಜೆಪಿ ಹೇಳ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರವಾಗಿ ಈ ಬಾರಿ ಅಖಾಡಕ್ಕಿಳಿದಿದ್ದು ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡ್ತಾ ಸರ್ಕಾರದ ಸಾಧನೆಗಳನ್ನ ಎಳೆಯಾಗಿ ವಿವರಿಸಿದ್ರು. ಹಾಗಾದ್ರೆ ಈ 1 ವರ್ಷದ ಸರ್ಕಾರದ ರಿಪೋರ್ಟ್ ಏನಿದೆ ಅದಕ್ಕೆ ವಿಪಕ್ಷಗಳು ಏನು ಹೇಳ್ತವೆ ನೋಡೋಣ ಬನ್ನಿ. ನಮ್ಮ ಸರ್ಕಾರ ಬಂದು ಇವತ್ತಿಗೆ 1 ವರ್ಷ ತುಂಬಿದೆ. ಒಂದು ವರ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಅಸ್ತ್ರದ ಮೂಲಕ ಭರ್ಜರಿ ಗೆಲುವು ಸಾಧ್ಯ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ ಸರಿಯಾಗಿ 1 ವರ್ಷ. 135 ಸ್ಥಾನಗಳೊಂದಿಗೆ ಸಂಪೂರ್ಣ ಬಹುಮತದೊಂದಿಗೆ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ಕಾಂಗ್ರೆಸ್ ತಾನು ಭರವಸೆ ನೀಡಿದ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿಗಳಿಂದಲೇ ಹೆಚ್ಚು ಸ್ಥಾನ ಗೆಲ್ಲುವ ಯೋಚನೆಯಲ್ಲಿದೆ. ಸರ್ಕಾರಕ್ಕೆ 1 ವರ್ಷ ತುಂಬಿದ ಹಿನ್ನೆಲೆ ಕಾಂಗ್ರೆಸ್ ಸಂಭ್ರಮಾಚರಣೆ ನಡೆಸಿದೆ. ಬೆಂಗಳೂರು, ಮೈಸೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇವತ್ತು ಹುಮ್ಮಸ್ಸಿನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ 5 ಗ್ಯಾರಂಟಿಗಳಿಗೆ 36,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಲೆಕ್ಕ ನೀಡಿದ್ರು. ಮಧ್ಯವರ್ತಿಗಳಿಲ್ಲದೆ ಫಲಾನುಭವಿಗಳಿಗೆ ಗ್ಯಾರಂಟಿ ತಲುಪಿಸಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪಕ್ಕೂ ತಿರುಗೇಟು ನೀಡಿದ ಸಿಎಂ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅಪರಾಧಗಳು ಕಡಿಮೆಯಾಗಿವೆ, ಬಿಜೆಪಿ ಆರೋಪಗಳು ಸುಳ್ಳು ಅಂತ ಹೇಳಿದ್ರು. ಸರ್ಕಾರಕ್ಕೆ ಬಂದ 9 ತಿಂಗಳ ಒಳಗಡೆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿ. ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲ. ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತದೆ ಡಿಬಿಟಿ ಮೂಲಕ. ಬಿಜೆಪಿಯವರು ಮಾಡತಕ್ಕಂತ ಆರೋಪಗಳಿದಾವಲ್ಲ, ಆ ಆರೋಪಗಳು ಆಧಾರರಹಿತವಾದಂತ ಆರೋಪಗಳು, ಸುಳ್ಳು ಆರೋಪಗಳು. ಅತ ಕಾಂಗ್ರೆಸ್ ನಾಯಕರು 1 ವರ್ಷ ಪೂರೈಸಿರುವ ಉತ್ಸಾಹದಲ್ಲಿದ್ರೆ, ಇತ ಕೇಸರಿ ಕಲಿಗಳು ಕಾಂಗ್ರೆಸ್ ವಿರುದ್ಧ ಮಾತಿನ ದಾಳಿ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನತೆಗೆ ಧನ್ಯವಾದ ಅಂದಿದ್ದಾರೆ. ಆದ್ರೆ ಅವರು ಧನ್ಯವಾದ ಹೇಳಿದ್ದು ಕೊಲೆಗಳಿಗೋ ಕೊಲೆಗಡುಕರಿಗೋ ಗೊತ್ತಿಲ್ಲ ಅಂತ ಕಾಲೆಳೆದ್ರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕ್ರೈಮ್ ರೇಟ್ ಹೆಚ್ಚಾಗಿದೆ ಅಂತ ವಿಜಯೇಂದ್ರ ವಾಗ್ದಾಳಿ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ನಡೆಸಿದ್ರು. ಇತ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರ ಐಸಿಯುನಲ್ಲಿದೆ ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಜನತೆಗೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆಗಳಿಗೆ ಧನ್ಯವಾದ ಹೇಳಿದಾರೋ ಅಥವಾ ಕೊಲೆಗಡಿಕರಿಗೆ ಧನ್ಯವಾದ ಹೇಳಿದಾರೋ ಅಥವಾ ನಮ್ಮ ಸರ್ಕಾರದ ಅವಧಿ ಮುಗೀತು ಅದಕ್ಕೆ ಬಾಯ್ ಅಂತ ಗುಡ್ ಬೈ ಹೇಳಿದಾರೋ. ಕಳೆದ 7-8 ತಿಂಗಳುಗಳಿಂದ ಯಾವ ರೀತಿ ಕ್ರೈಮ್ ರೇಟ್ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕಳೆದ 3-4 ತಿಂಗಳುಗಳಿಂದ ಕರ್ನಾಟಕ ರಾಜ್ಯದಲ್ಲಿ 450ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಡೀ ರಾಜ್ಯವೇ ದೇಶದ ಮುಂದೆ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 1 ವರ್ಷದಲ್ಲಿ ಈ ಸರ್ಕಾರ ಒಂದು ರೀತಿಯ ಇದು ನಮ್ಮ ಐಸಿಯುನಲ್ಲಿ ಇದ್ದಂತ ಸರ್ಕಾರ ಇದೆ.
ಇಷ್ಟೇ ಅಲ್ಲ, ಈ ಬಾರಿಯ ಲೋಕಸಭೆಯಲ್ಲಿ ಕಾಂಗ್ರೆಸ್ 15ರಿಂದ 20 ಕ್ಷೇತ್ರ ಗೆಲ್ಲುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದು ಯಾವುದೋ ಭ್ರಮೆಯಲ್ಲಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇತ ಸಿದ್ದರಾಮಯ್ಯ ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಅದ್ರ ಜೊತೆ ಕನಿಷ್ಠ 15 ಮ್ಯಾಕ್ಸಿಮಮ್ 20ರವರೆಗೂ ಗೆಲ್ತೀವಿ ಸರ್. ಅದ್ರ ಜೊತೆಗೆ ಬಿಜೆಪಿ ಹೇಳ್ತಾರ 28ಗೆ 28, ಯಡಿಯೂರಪ್ಪ ಅವರು ಹೇಳ್ತಾರೆ 28ಗೆ 28 ಗೆಲ್ತೀವಿ ಅಂತ. ಹಂಗೆ ಹೇಳಕ್ ಹೋಗಲ್ಲ. ಅವ್ರು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಲ್ಲ. ಖಂಡಿತ ಅದು ಅಸಾಧ್ಯ. ಯಾವುದೋ ಭ್ರಮೆನಲ್ಲಿ ಇವತ್ತೇನೋ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಇದಕ್ಕೆ ಉತ್ತರವನ್ನ ಆಗಲೇ ರಾಜ್ಯದ ಮತದಾರರಿಗಾಗಲೇ ನೀಡಿದ್ದಾರೆ. ಬರುವಂತ 4ನೇ ತಾರೀಕು ಗೊತ್ತಾಗ್ತದೆ. ಅವರೊಂದು ರೀತಿ ತಿರುಕನ್ ಕನಸು ಕಾಣ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆಗ್ಲೇ ಫಾರಿನ್ ಹೋಗಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ನಮ್ಗಿರೋ ಮಾಹಿತಿ. ಕಾಂಗ್ರೆಸ್ ಸಂಭ್ರಮಾಚರಣೆ ಮಾಡ್ತಿದ್ರೆ ಇತ ಬಿಜೆಪಿ ರಾಜ್ಯ ಘಟಕ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿ ಟಕ್ಕರ್ ಕೊಟ್ಟಿದೆ. ಅದೇನೇ ಇರಲಿ, ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳಾಗುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ HD ರೇವಣ್ಣಗೆ ಕೊನೆಗೂ ಬೇಲ್ ಸಿಕ್ಕಿದೆ. ಈಗಲೂ ಕೂಡ ಒಂದಿಷ್ಟು ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ. ಇದರ ಜೊತೆಗೆ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆ ಇದೆಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾದರೆ ಪೆನ್ ಡ್ರೈವ್ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ನೋಡಿ. ಎರಡು ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್, CD ಶಿವ ಅವರದ್ದು. ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಬಂದು ಒಳಗಾಗಬೇಕಾಗಿತ್ತಲ್ವಾ? ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ. ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗಿಲ್ಲ. ಮಾಜಿ ಸಚಿವ HD ರೇವಣ್ಣಗೆ ಮತ್ತೊಂದು ಕೇಸ್ನಲ್ಲೂ ರಿಲೀಫ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ 42ನೇ ACMM ಕೋರ್ಟ್ನಿಂದ ರೇವಣ್ಣಗೆ ಬೇಲ್ ಸಿಕ್ಕಿದೆ. 5 ಲಕ್ಷ ರೂಪಾಯಿ ಬಾಂಡ್, ಒಬ್ಬರ ಶ್ಯೂರಿಟಿ ಒದಗಿಸಲು ಆದೇಶ ನೀಡಿದ ಜಡ್ಜ್ ಜಯಪ್ರೀತ್ ರೇವಣ್ಣಗೆ ಜಾಮೀನು ನೀಡಿದ್ದಾರೆ. ರೇವಣ್ಣ ಸದ್ಯ ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ಎರಡೂ ಕೇಸ್ನಲ್ಲಿ ಜಾಮೀನು ಪಡೆದಿದ್ದಾರೆ. ಆದರೆ ಜಾಮೀನು ರದ್ದು ಕೋರಿ SIT ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಹೀಗಾಗಿ ಹೈಕೋರ್ಟ್ನಲ್ಲಿ ವಾದಿಸಲು ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ SVP ಆಗಿ ನೇಮಕ ಮಾಡಲಾಗಿದೆ. ಈ ಮೂಲಕ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಈವರೆಗೆ ಸರ್ಕಾರ 3 SPP ನೇಮಕ ಮಾಡಿದಂತಾಗಿದೆ. ನನ್ನ ಮೇಲೆ ದೇವೇಗೌಡರ ಮೇಲೆ ಗೌರವ ಇದ್ರೆ ಶರಣಾಗು. ಸುದ್ದಿಗೋಷ್ಠಿಯಲ್ಲಿ ಕೈ ಮುಗಿದು ಪ್ರಜ್ವಲ್ಗೆ HDK ಮನವಿ. ಇನ್ನು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಇನ್ನೂ ರಾಜ್ಯಕ್ಕೆ ಬಂದಿಲ್ಲ. ಪದೇ ರಿಟರ್ನ್ ಟಿಕೆಟ್ ಕ್ಯಾನ್ಸಲ್ ಮಾಡ್ತಿರೋ ಪ್ರಜ್ವಲ್ಗಾಗಿ ಕಾದು SIT ಅಧಿಕಾರಿಗಳೇ ಸುಸ್ತಾಗಿದ್ದಾರೆ. ಪ್ರಜ್ವಲ್ನನ್ನು ಖೆಡ್ಡಾಗೆ ಕೆಡವಲು SIT ಅಧಿಕಾರಿಗಳು ದಿನಕ್ಕೊಂದು ತಂತ್ರ ಹೆಣೆಯುತ್ತಿದ್ದಾರೆ. ಇದೀಗ ಮಾಜಿ ಸಿಎಂ HD ಕುಮಾರಸ್ವಾಮಿ ಪ್ರಜ್ವಲ್ಗೆ ಮನವಿ ಮಾಡಿದ್ದಾರೆ. ನನ್ನ ಮೇಲೆ ದೇವೇಗೌಡರ ಮೇಲೆ ಗೌರವ ಇದ್ರೆ 24ರಿಂದ 48 ಗಂಟೆಯಲ್ಲಿ ಬಂದು ಶರಣಾಗುವಂತ ಸುದ್ದಿಗೋಷ್ಠಿಯಲ್ಲಿ ಕೈ ಮುಗಿದು HDK ಮನವಿ ಮಾಡಿದ್ದಾರೆ. ಆಯ್ತಪ್ಪ, ನಿಮ್ಮ ಸರ್ಕಾರಕ್ಕೆ ಕರ್ಸೋ ಯೋಗ್ಯತೆ ಇಲ್ಲ, ಕರ್ಸಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ. ಇವತ್ತು ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡ್ಕೊಳ್ಳಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀವು ಜೀವನದಲ್ಲಿ ಇಟ್ಕೊಂಡಿದ್ದೀರಿ. ನನ್ನ ಬಗ್ಗೆ ಎಲ್ಲೇ ಇದ್ರು ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯ ಬೇಕಿಲ್ಲ. ಮತ್ತೊಂದೆಡೆ ಪೆನ್ ಡ್ರೈವ್ ವಿಚಾರವಾಗಿ DCM DK ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ಮಾತಿನ ಮಹಾಯುದ್ಧವೇ ನಡೆಯುತ್ತಿದೆ. ಪೆನ್ ಡ್ರೈವ್ ಬಗ್ಗೆ DK ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ, CD ಶಿವು ಆಡಿಯೋ ಬಂದಿರೋದು ಗೊತ್ತಿಲ್ವಾ ಅಂತ ಪ್ರಶ್ನಿಸ್ತಾ ಈ ಕೇಸ್ನಲ್ಲಿ ನನ್ನ ಹೆಸರೇಳಲಿ ಎಂದು ಸವಾಲ್ ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ DK ಶಿವಕುಮಾರ್, ನನಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂದಿದ್ದಾರೆ. 2 ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು, CD ಶಿವ ಅವ್ರದ್ದು. CD ಶಿವು ನನ್ನ ಕಾಂಗ್ರೆಸ್ನವ್ರು ಹೇಳ್ತಾರೆ ಅದನ್ನು ಬ್ರದರ್ ಸ್ವಾಮಿ ಅಂತೇನೆ. ಬ್ರದರ್ ಸ್ವಾಮಿ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವು ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ
ಅವ್ರನ್ನ ಒತ್ತು ಒಳಗಾಕ್ಬೇಕಾಗಿತ್ತಲ್ವ? ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಉತ್ತರ ಕೊಡುವಂಥ ಸಂದರ್ಭ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ. ಕಾನೂನು ಇದೆ, ಕಾನೂನು ಏನು ಬೇಕೋ ತೆಗೆದುಕೊಳ್ತಾರೆ. ನನಗೆ ಮತ್ತೆ ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನನಗೆ ಅದು ಸುದ್ದಿ ಏನು ಮಾತಾಡೋದು. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಫೋನ್ ಟ್ಯಾಪಿಂಗ್ ಬಾಂಬ್ ಸಿಡಿಸಿದ್ದಾರೆ. ನನ್ನ ಫೋನ್, ರೇವಣ್ಣ ಫೋನ್ ಸೇರಿದಂತೆ ನಮ್ಮ ಕುಟುಂಬದವರ ಕರೆ ಕದ್ದಾಲಿಕೆ ಆಗ್ತಿದೆ. ಸುಮಾರು 45 ಜನರ ಫೋನ್ ಟ್ಯಾಪ್ ಮಾಡುತ್ತಿದ್ದಾರೆ ಎಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಇದಕ್ಕೆ ಕೆರಳಿರೋ ಡಿಸಿಎಂ ಡಿಕೆ ಅಂತ ಮುಠಾಳ್ ಕೆಲಸಕ್ಕೆ ಸರ್ಕಾರ ಹೋಗೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಫೋನೆಲ್ಲ ಟ್ರ್ಯಾಪ್ ಇದರಲ್ಲಿ ಇಟ್ಟವರು ಗೊತ್ತಿದೆ ನನಗೆ. ಸುಮಾರು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆ ಯಾರೋ ಗೊತ್ತಿದೆ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಹುಶೇಷದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ. ರೇವಣ್ಣ ಅವ್ರ ಫೋನು ಟ್ಯಾಪಲ್ಲೇ ಇದೆ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು 24 ಗಂಟೆಲಿ ಆ ಫೋನು ಟ್ಯಾಪ್ ಆಗ್ತದೆ. ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ಕೆ ಹೋಗ್ತಾರೆ? ಅಲ್ಲ, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ. ಇನ್ನು ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ರಲ್ಲಿ 5 ಕೋಟಿ ಅಡ್ವಾನ್ಸ್ ನೀಡಲು ಗೋಪಾಲ್ ಸ್ವಾಮಿ ಮೂಲಕ ಯತ್ನಿಸಿದ್ರು ಅಂತ ದೇವರಾಜೇಗೌಡ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ ಬೌರಿಂಗ್ ಕ್ಲಬ್ನಲ್ಲಿ ರೂಮ್ ನಂಬರ್ 110 ಇಲ್ವೇ ಇಲ್ಲ ಎಂದಿದ್ದಾರೆ. ಈಗ ರೂಮ್ ನಂಬರ್ 110 ಇಲ್ಲ. ಡಿ.ಕೆ. ಶಿವಕುಮಾರ್ ಸ್ಪಷ್ಟ ನನ್ನ ಹತ್ರ ಈ ವಿಚಾರವಾಗಿ ಹಣಕಾಸು ಅಷ್ಟು ಧೈರ್ಯವಾಗಿ ನಾನು ಹೇಳ್ಬೇಕು. ನಾನು 25 ವರ್ಷ ರಾಜಕಾರಣ ಮಾಡ್ಬೇಕಲ್ಲ. ನಾಳೆ ಬಿಡ್ತೀರಾ ನೀವು? 5 ಕೋಟಿ ಕ್ಯಾಶ್ ತಗೊಂಡು ಹೋಗಿದ್ರು ಬಿಟ್ಬಿಡ್ತೀರಿ? ಇಲ್ಲ ನಾನು ಕದ್ದೋಡಾಡಿವೆ, ಸುಳ್ಳು ಹೇಳಿವೆ. ಯಾವುದೋ ಸುಳ್ಳು ಹೇಳ್ತಾನೆ, ಏನು ಎಂತೆಂಥರ ಕದ್ದರ್ ತಪ್ಸ್ಕೊಂಡು ಓಡಾಡ್ತಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಮತ್ತು ಶಿವರಾಮೇಗೌಡ ಹೆಸರು ಪ್ರಸ್ತಾಪಿಸಿ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ ಬೆನ್ನಲ್ಲೇ ದಳಪತಿಗಳು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದ ಜೆಡಿಎಸ್ ಕಾರ್ಯಕರ್ತರು ಶಿವರಾಮೇಗೌಡ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಪೊರಕೆಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು. ಸದ್ಯ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ. ಇತ್ತ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ವಾಕ್ಸಮರ ಮುಂದುವರಿದಿದೆ. ಇದು ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್ TV9. ಲೋಕಸಭೆಯ 5ನೇ ಹಂತದ ಚುನಾವಣೆ ಇವತ್ತು ಮತದಾನ ನಡೆದಿದೆ. ಇದರಲ್ಲಿ 6 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಬಂದೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಒಂದು ಮತದಾನದಲ್ಲಿ ಭಾಗಿಯಾಗಿದ್ದರು. ಇವತ್ತಿನ ನ್ಯಾಷನಲ್ ಮತದಾನದ ಪ್ರಕ್ರಿಯೆಗಳನ್ನು ನೋಡಿದ್ರೆ ಹೇಗಿತ್ತು ಅದನ್ನು ಈ ವರದಿಯಲ್ಲಿ ನೋಡ್ಕೊಂಬೋಣ. 6 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶ, 49 ಕ್ಷೇತ್ರ, 5ನೇ ಹಂತದ ಮತದಾನ ಇವತ್ತು ಬಿಹಾರ, ಜಾರ್ಖಂಡ್, ಮಹಾರಾಷ್ಟ್ರ, ಒಡಿಶಾ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಮತದಾನ ನಡೆಯಿತು. ಮತೋತ್ಸವಕ್ಕೆ ಇವತ್ತು ತಾರಾ ಮೆರುಗು ಬಂದಿತ್ತು. ಮಹಾರಾಷ್ಟ್ರದ ಮುಂಬೈ ಮತಗಟ್ಟೆಗಳು ಬಾಲಿವುಡ್ ತಾರೆಯರಿಂದ ಕಂಗೊಳಿಸಿದ್ವು. ದೊಡ್ಡ ದೊಡ್ಡ ನಟ ನಟಿಯರು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು. ಮುಂಬೈನಲ್ಲಿ ಮತದಾನಕ್ಕೆ ಬಾಲಿವುಡ್ ತಾರಾ ಮೆರುಗು. ಮಹಾರಾಷ್ಟ್ರದ 13 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಿದೆ. ಬಾಲಿವುಡ್ನ ಘಟಾನುಘಟಿ ಸ್ಟಾರ್ಗಳೇ ಮತದಾನ ಮಾಡಿದ್ದಾರೆ. ನಟ ಅಮೀರ್ ಖಾನ್ ಮತ್ತು ಕಿರಣ್ ರಾವ್ ಇಬ್ರು ಜೊತೆಯಾಗಿ ಬಂದು ಮತ ಚಲಾಯಿಸಿದ್ರೆ, ಸೈಫ್ ಅಲಿ ಖಾನ್, ಕರೀನಾ ಕಪೂರ್, ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸೇರಿದಂತೆ ದಂಪತಿ ನಟ ನಟಿಯರು ತಮ್ಮ ಹಕ್ಕು ಚಲಾವಣೆ ಮಾಡಿದರು. ನಟಿ ಐಶ್ವರ್ಯ ರೈ, ಅನಿಲ್ ಕಪೂರ್, ರಣವೀರ್, ನಟಿ ಅನನ್ಯಾ ಪಾಂಡೆ ಮತದಾನ ಮಾಡಿದರು.
ಉದ್ಯಮಿ ಅನಿಲ್ ಅಂಬಾನಿ ಮುಂಬೈನ ಮತಗಟ್ಟೆಯಲ್ಲಿ ಸಾಮಾನ್ಯರಂತೆ ಸರದಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದರು. ಸಂಸದೆ ನಟಿ ಹೇಮಾ ಮಾಲಿನಿ, ಜಾಹ್ನವಿ ಕಪೂರ್, ವಿದ್ಯಾ ಬಾಲನ್, ಶಿಲ್ಪಾ ಶೆಟ್ಟಿ ಕುಟುಂಬ ಹಾಗೂ ಸಾನ್ಯಾ ಮಲ್ಹೋತ್ರಾ ವೋಟ್ ಮಾಡಿದರು. ಹಿರಿಯ ನಟ ಧರ್ಮೇಂದ್ರ, ಗೋವಿಂದ್, ಅನಿಲ್ ಕಪೂರ್, ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ ಹಾಗೂ ಅನುಪಮ್ ಖೇರ್ ಮತ ಚಲಾಯಿಸಿದರು. ಲಖನೌದಲ್ಲಿ ರಾಜನಾಥ್ ಸಿಂಗ್, ಮುಂಬೈನಲ್ಲಿ ಪಿಯೂಷ್ ಗೋಯಲ್, ಏಕನಾಥ್ ಶಿಂದೆ, ಲಖನೌನಲ್ಲಿ ಮಾಯಾವತಿ, ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ತಮ್ಮ ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಇನ್ನು ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಮುಂಬೈನಲ್ಲಿ ಮತ ಹಾಕಿದ್ರು. ಪುತ್ರ ಅರ್ಜುನ್ ಕೂಡ ವೋಟಿಂಗ್ ಮಾಡಿದ್ರು. ಅತ್ತ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಸಹ ಮತದಾನ ಮಾಡಿದ್ರು. ಪುರಿ ಜಗನ್ನಾಥನಿಗೆ ಪ್ರಧಾನಿ ನರೇಂದ್ರ ಮೋದಿ ಪೂಜೆ. ಇತ ಚುನಾವಣೆ ಘೋಷಣೆಯಾದ ಬಳಿಕ ಪ್ರಧಾನಿ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂದು ಕೂಡ ಒಡಿಶಾದ ಪುರಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸಂಬಿತ್ ಪಾತ್ರ ಪರ ಮತ ಯಾಚಿಸಿದ್ದಾರೆ. ಪ್ರಧಾನಿ ಮೋದಿಯನ್ನ ಕಣ್ತುಂಬಿಕೊಳ್ಳಲು ರಸ್ತೆಯ ಎರಡೂ ಬದಿ ಜನ ಕಿಕ್ಕಿರಿದಿದ್ರು. ಇದಕ್ಕೂ ಮೊದಲು ಮೋದಿ ಪುರಿ ಜಗನ್ನಾಥನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ರಾಯ್ಬರೇಲಿ ಮತಗಟ್ಟೆಗಳಿಗೆ ರಾಹುಲ್ ಗಾಂಧಿ ಭೇಟಿ. ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅಖಾಡಕ್ಕಿಳಿದಿದ್ದಾರೆ. ಇಂದು ಮತದಾನದ ವೇಳೆ ರಾಹುಲ್ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟಿದ್ರು. ರಾಹುಲ್ ಗಾಂಧಿಯನ್ನ ಕಂಡ ಮತದಾರರು ಸೆಲ್ಫಿ ತೆಗೆಸಿಕೊಂಡು ಖುಷಿಪಟ್ಟರು. ಈ ವೇಳೆ ಜನಸಾಮಾನ್ಯರೊಂದಿಗೆ ಮಾತುಕತೆ ನಡೆಸಿದ್ರು. ಇದಕ್ಕೂ ಮೊದಲು ರಾಯ್ಬರೇಲಿಯ ಪಿಪ್ಲೇಶ್ವರ ಹನುಮಾನ್ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಒಬ್ಬನಿಂದಲೇ ಬಿಜೆಪಿಗೆ 8 ಮತ, ವಿಡಿಯೋ ವೈರಲ್. ಉತ್ತರ ಪ್ರದೇಶದಲ್ಲಿ ಮತದಾರನೊಬ್ಬ 8 ಬಾರಿ ಮತ ಹಾಕಿದ್ದಾನೆ ಎನ್ನಲಾಗಿರುವ ವಿಡಿಯೋ ವೈರಲ್ ಆಗಿದೆ. 2 ನಿಮಿಷದ ವಿಡಿಯೋದಲ್ಲಿ ಎಣಿಕೆ ಮಾಡುತ್ತಲೇ ರಾಜನ್ ಸಿಂಗ್ ಎಂಬಾತ 8 ಬಾರಿ ಮತ ಚಲಾಯಿಸಿದ್ದಾನೆ ಎನ್ನಲಾಗಿದೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಘಟನೆಯ ವಿಡಿಯೋ ಹಂಚಿಕೊಂಡಿದ್ದಾರೆ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ದೇಶದಲ್ಲಿ 5ನೇ ಹಂತದ ಮತದಾನಕ್ಕೆ ತೆರೆ ಬಿದ್ದಿದೆ. ಇನ್ನು 2 ಹಂತಗಳಲ್ಲಿ ಚುನಾವಣೆ ನಡೆಯಬೇಕಿದೆ. ರಾಜಕೀಯ ನಾಯಕರು ಉಳಿದ ಕ್ಷೇತ್ರಗಳ ಗೆಲುವಿಗೆ ಕಸರತ್ತು ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಸರ್ಕಾರ 1 ವರ್ಷ ಪೂರೈಸಿರುವಂತನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಇವತ್ತು ಭೇಟಿಯಾದರು. ಗೃಹ ಕಚೇರಿ ಕೃಷ್ಣ. ಇನ್ಫ್ಯಾಕ್ಟ್ ಕಾವೇರಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಶುಭಾಶಯವನ್ನು ಕೊಟ್ಟರು. ಸರ್ಕಾರ 1 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಶಿಷ್ಟಾಚಾರದಂತೆ ಅಥವಾ ಸಂಪ್ರದಾಯದಂತೆ ಹೋಗಿ ಭೇಟಿ ಮಾಡಿ ವಿಶ್ ಮಾಡಿದ್ದಾರೆ. ಇದರ ಜೊತೆಗೆ ಸರ್ಕಾರದಲ್ಲಿ ಏನೆಲ್ಲ ಆಗಿದೆ ಅದರ ಚರ್ಚೆಯನ್ನು ಅನೌಪಚಾರಿಕವಾಗಿ ಕೂಡ ಮಾಡಿದ್ದಾರೆ. ಹಾಗೆ 1 ವರ್ಷ ಪೂರೈಸಿದೆ, ಒಂದು ವಿಶೇಷವಾದಂಥ ಸಂದರ್ಭ. ಹಾಗಾಗಿ ಸಹಜವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪರಸ್ಪರ ಶುಭಾಶಯವನ್ನು ಕೊಡಿದ್ರು. ಹುಬ್ಬಳ್ಳಿಯಲ್ಲಿ ಕೊಲೆಯಾದ ಅಂಜಲಿ ಅಂಬಿಗರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈಗ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಒಲವು ತೋರಿಸ್ತಾ ಇದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಇವತ್ತು ಈ ಒಂದು ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ. ಅಧಿಕೃತ ಪ್ರಕಟಣೆಯೊಂದೇ ಅಥವಾ ಘೋಷಣೆಯೊಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅಂಜಲಿ ನಿವಾಸಕ್ಕೆ ತೆರಳಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿ ಅವರ ಆತ್ಮೀಯರಿಗೆ, ಸಂಬಂಧಿಕರಿಗೆ ಸಾಂತ್ವನವನ್ನು ಹೇಳಿದ್ರು. ಅದಾದ ಬಳಿಕ ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊಟ್ಟಂತ ಪರಮೇಶ್ವರ್ ಈ ಪ್ರಕರಣವನ್ನು ಇವತ್ತು ಅಥವಾ ನಾಳೆ ಸಿಐಡಿಗೆ ಹಸ್ತಾಂತರ ಮಾಡ್ತೀವಿ, ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ರಾಜ್ಯದಲ್ಲಿ ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು. ಈ ಕೊಲೆಯನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡೋದಕ್ಕೆ ಬಯಸ್ತೇನೆ. ಈ ಒಂದು ಕೇಸನ್ನು ಕೂಡ ಸಿಐಡಿಗೆ ಕೊಡ್ತೇವೆ. ವಿ ಆರ್ ಗೋಯಿಂಗ್ ಟು ಎಂಟ್ರಸ್ಟ್ ದಿಸ್ ಕೇಸ್ ಆಲ್ಸೋ ಟು ಸಿಐಡಿ. ಅದು ಇಲ್ಲಿವರೆಗೂ ಮಾಡಿರಲಿಲ್ಲ. ಇವತ್ತು ಈಗ ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದೇಶ ಹೊರಡುತ್ತೆ. ಈ ಪ್ರಕರಣ ಕೂಡ ಬಹಳ ಗಂಭೀರವಾಗಿ ಇರ್ತದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor, Ultratech Cement.